ನಾನು ಉಡುಪಿ ಜಿಲ್ಲೆ ಕಾರ್ಕಳ ಆಗುತ್ತದೆ. ನಾನು ಪ್ರಸ್ತುತ ಆಟೋ ಓಡಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಈ ನೆಟ್ವರ್ಕ್ ಕೆಲಸ ಮಾಡ್ತಾ ಇದ್ದೇನೆ. ಸುಸಂತರ ಹೇಳಿದ್ರು ಹೇಗೆ ನಾನು ಕೇಳಿದ್ದೇನೆ. ಆದರೆ ನನಗೆ ಜೂಮ್ ಮೀಟಿಂಗ್ ಅಟೆಂಡ್ ಆಗಬೇಕಾಗಿಲ್ಲ. ಹಾಗೆ ಲೈವ್ ಆಗಿ ನೋಡುವಂತ ಏನಂತ ಹೇಳಿ ಕರ್ಕೊಂಡ್ಬಂದರು? ಈಗ ಇವತ್ತು ನಮಗೆ ಒಳ್ಳೆಯ ಪೀಠ ಬಗ್ಗೆ ನಮ್ಮ ಇದೆಲ್ಲ ಕಷ್ಟಗಳು ಎಂತ ಉಂಟು ಅದರ ಬಗ್ಗೆ ಯಾವುದೆಲ್ಲ ಗೊಂದಲಗಳೆಲ್ಲ ನಿವಾರಣೆ ಆಗ್ತದೆ ಎಲ್ಲ ಹೇಳಿದ್ರು ನೋಡೋಣ. ಈಗ ಅಂದಾಗ ನಿಮಗೇನು ಬಂತು ತಲೆಯಲ್ಲಿ? ನಿಮ್ಮ ತಲೆಯಲ್ಲಿ ಏನು ಬಂತು ಈ ರೀತಿ ಹೇಳಿದ್ಮೇಲೆ ಗೊಂದಲಗಳು ಅದು ಇದು ಅಂತಂದು ಹೇಳಿದ್ರೆ ಅಂತ ನೋಡೋಣ. ಅಂದರೆ ನಾನು ಯಾವುದೋ ವಿಷಯದಲ್ಲಿ ಸರ್ಚ್ ಮಾಡೋದು ಸ್ವಲ್ಪ ಜಾಸ್ತಿ ಇದ್ರ ಬಗ್ಗೆ ಸಹ ಒಂದು ಕಂಪ್ಲೀಟ್ ತಿಳ್ಕೊಳ್ಳೋಣ. ನಮ್ಗೆ ಹೆಲ್ಪ್ ಆಗ್ಬೋದು, ಇನ್ನೊಬ್ಬರಿಗೆ ಹೆಲ್ಪ್ ಆಗ್ಬೋದು ಅದರೊಳಗೆ ಅದನ್ನು ನಮಗೆ. ಓಕೆ. ಅಲ್ಲ, ಅವರು ಇಲ್ಲಿ ಹೋದರೆ ಗೊಂದಲಗಳೆಲ್ಲ ಹೋಗುತ್ತೆ, ಮನೆ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಈ ರೀತಿ ಅಂದಾಗ, ಪುನರ್ಜನ್ಮ ಅಂದಾಗ ನಿಮಗೇನು ತಲೆಯಲ್ಲಿ ಬಂತು? ಹಾಗೇನಿಲ್ಲ. ಪುನರ್ಜನ್ಮ ಬಗ್ಗೆ ನಾನು ಎನಿಸಿದೆ ಅಂತ ಮೊದಲೆಲ್ಲ ಕಥೆಗಳಲ್ಲೆಲ್ಲ ಅದಂತಿಲ್ಲ ಸರ್. ನಾನೆಲ್ಲ ಅದರೊಳಗೆ ನಿಗ್ಲೆಕ್ಟ್ ಮಾಡಿದೆ ಅದೆಲ್ಲ ಎಂಥದ್ದೆಲ್ಲ ಮೊದಲಿನ ಹಾಗೆ ಮನುಷ್ಯ ಇನ್ನೊಂದು ಜನ್ಮದಲ್ಲಿ ಹುಟ್ಟುವುದಲ್ಲ ಅಂತ ಅವ್ರು ಹೇಳಿದ್ರು. ಹಾಗೆಲ್ಲ ನಮ್ಮ ಮನಸ್ಸಿನಲ್ಲಿ ಒಂದು ಎಂತಾದದ್ದು ನಾವು ಏನಾದರೂ ಸಾಧಿಸಬೇಕು, ಅದರ ಬಗ್ಗೆ ನಮಗೆ ಹಿಂಜರಿಕೆ ಅದೆಲ್ಲ ಇರ್ತದೆ. ಅದೆಲ್ಲ ಹೋಗ್ಲಿಕ್ಕೆಲ್ಲ ಅವರ ಸ್ಪೀಚ್ ಹೇಳಿದ್ರು ನಮ್ಗೆ ಗೊತ್ತಾಗ್ತದೆ, ನಿಮ್ಗೆ ಬನ್ನಿ ಅಂತ 2 ಸಲ ಹೇಳಿದ್ರು. ಅದೇ ಗೊತ್ತ ಟೈಮ್ ಸಿಕ್ಕಿತ್ತು. ಮಕ್ಕಳು ಸರ್, ಫ್ಯಾಮಿಲಿ ಎಲ್ಲ ಇದ್ದಾರೆ. ಮಕ್ಕಳು 3 ಮಕ್ಕಳು. 3 ಜನ ಮಕ್ಕಳು. ಏನು ಮಾಡ್ತಾ ಇದ್ದಾರೆ? ಒಬ್ಬ ದುಬೈಯಲ್ಲಿ ಇದ್ದಾನೆ, ಇಂಪ್ರೂವ್ ಮಾಡಿ. ಇನ್ನೊಂದು ಮಗಳು ಅಡ್ವೊಕೇಟ್ ಮಾಡ್ತಾ ಇದ್ದಾರೆ. ಒಂದು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು. ಒಂದು ಇಂಟೀರಿಯರ್ ಇಂಟೀರಿಯರ್ ಅನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಲೈಫಲ್ಲಿ ಏನಾದರೂ ಒಂದು ಚೇಂಜಸ್ ಆಗಬೇಕಂತ ಆಸೆ. ನಾನು ನೆಟ್ವರ್ಕ್ ವರ್ಕ್ ಮಾಡ್ತಿದ್ದೇನೆ. ಓಕೆ. 2 ವರ್ಷ ಆಯಿತು. ಸಕ್ಸಸ್ಫುಲ್ ಆಗಲ್ಲ ಅದಕ್ಕೋಸ್ಕರ ಅಮ್ಮನ ಮನೆಯಲ್ಲಿ ತಿದ್ದುಪಡಿ. ಓಕೆ. ಏನು ಓದಿದ್ದೀರಾ? ಎಜುಕೇಷನ್ 7th. ವರ್ಕ್ ಎಂತ ಮಾಡ್ತಿರೋದಂದ್ರೆ? ಹಾಂ, ಇಂಟೀರಿಯರ್ ಕೆಲಸ ಮಾಡ್ತಾ ಇದ್ದೀರಾ? ಕಾರ್ಕಳ ನಿಮ್ಮದು? ಓಕೆ. ಇಂಟೀರಿಯರ್ ಆಫೀಸ್ ಉಂಟಾ? ವರ್ಕ್ಶಾಪೇ ಉಂಟು. ಅಂದರೆ ಈ POP ಆ ಥರದ್ದ ಏನು? ವುಡ್ ವರ್ಕು, ಪ್ಲೇವುಡ್ ವರ್ಕ್, ವುಡ್ ವರ್ಕ್. ಹೆಸರೆಂತ ಅಂದರೆ? ನಾಗೇಶ್ ಅಲ್ವಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಅಗ್ರಿಕಲ್ಚರ್ ಅಂದರೆ ಲ್ಯಾಂಡ್ ಉಂಟು, ಇದು ನಿಮ್ಮದು ಓನು ಲ್ಯಾಂಡ್ ಇದೆ, ಅದನ್ನು ಏನು ಅಡಿಕೆನಾ ಹಿಂಗೆ? ಹಾಂ, ಪೇಪರ್ ಅದೆಲ್ಲ. ನಿಮ್ಮ ತಂದೆ ಎಲ್ಲ ರೈತರ ಇದ್ದರು? ಜಾಯಿಂಟ್ ಫ್ಯಾಮಿಲಿ. ಎಷ್ಟು ವರ್ಷ ಆಯಿತು ಅವ್ರ ಜೊತೆಗೆ ಸೇರಿ? 1 ವರ್ಷ ಆಯಿತು. ಏನಂತ ಹೇಳಿದ್ರು ಇಲ್ಲಿ ಬರೋದಕ್ಕೆ? ಓಕೆ. ರೀಬರ್ತ್ ಅಂದರೆ ಏನಂತ ಬಂತು ನಿಮ್ಮ ತಲೆಯಲ್ಲಿ? ನಿಮ್ಗೆ ಗೊತ್ತಿಲ್ಲದಂಥ ವಿಷಯಗಳು ಇರ್ತವೆ ಅಂತ. ನಿಮ್ಮದು ಫ್ಯಾಮಿಲಿನಾ ಸರ್ ಟೋಟಲಿ? ಎಷ್ಟು ಜನ ಮಕ್ಕಳು? ಅದು 6 ಜನ ಇದ್ದೀರಿ. ಅಪ್ಪ ಅಮ್ಮ? ಎಲ್ಲ ಜಾಯಿಂಟ್ ಫ್ಯಾಮಿಲಿ ಅಲ್ಲ? ಓಕೆ. ನೀವು ಆ ಥರ ಫ್ಯಾಮಿಲಿ ಅಂದರೆ ಹಿಂಗೆ ಇಲ್ಲಿ ಮನೆಯಲ್ಲಿರೋದು ಕಾರ್ಕಳದಲ್ಲಿ ಇರೋದು? ಸೂಪರ್ ಸರ್. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು. ನನ್ನ ಹೆಸರು ಪ್ರಕಾಶ್ ಪೂಜಾರಿ. ನಾನು ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಾ ಇದ್ದೀರಾ? ನನಗೆ ನೆಟ್ವರ್ಕ್ ಫೀಲ್ಡ್ ಬಗ್ಗೆ ಸುಶಾಂತ್ ಸರ್ ಪರಿಚಯ ಮಾಡಿ ನಾನು ಸ್ವಲ್ಪ ಈಗ ನಾನು ಬೇರೆ ಯಾವುದೋ ಫೀಲ್ಡಿಗೆ ಫಸ್ಟ್ ಟೈಮ್ ಲೈಫಲ್ಲಿ ಇಂಥ ಪ್ರೋಗ್ರಾಮ್ ನಾನು ಯಾವುದು ಬರಲಿಲ್ಲ. ಓಕೆ. ನನಗೆ ಅಷ್ಟು ನಾಲೆಜ್ ಇಲ್ಲ. ಓಕೆ. ಏನು ITI ಮಾಡಿದ್ರಾ? ನಾನು 10th ಮಾಡಿ ಎಲೆಕ್ಟ್ರಿಷಿಯನ್ ಕೆಲಸ ಅಂದರೆ ವೈರಿಂಗು, ಪ್ಲಂಬಿಂಗ್ ವೈರಿಂಗ್ ಎರಡೂನಾ? ಓಕೆ. ಓಕೆ. ಮೊದಲೆಲ್ಲ ಕೃಷಿ ಇದೆ ಕೆಲಸ ಮಾಡಿ ಮಾವ ಇಲ್ಲಿ ಮಾವರಾಗಬೇಕು. ಓಕೆ. ಹಾಂ ಹಾಂ, ಹೌದಾ? ಅವರು ಮತ್ತೆ ಸ್ವಲ್ಪ ಪ್ರೋತ್ಸಾಹ ಮಾಡಿದ್ರು. ನಾನು ಯಾವುದಕ್ಕೂ ಅಷ್ಟು ನನ್ನ ವರ್ಕಲ್ಲಿ ಬಿಸಿ ಇರ್ತೀನಿ. ಈ ಫೀಲ್ಡಲ್ಲಿ ಸ್ವಲ್ಪ ಇದು ಮಾಡಿ. ಹೇಗೆ ಮತ್ತೆ ದುಡ್ಡು ಇನ್ಕಮ್ ಹೇಗೆ ಬರುತ್ತೆ ನಿಮಗೆ ಅಲ್ಲಿ? ನೀವು ಡೈಲಿ ಹೋಗ್ತೀರಾ, ಆರ್ಡರ್ ಬರುತ್ತೆ, ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತೀರಾ? ಹಾಂ ಹಾಂ. ನೀವು ಎಷ್ಟು ಜನ ಇರ್ತೀರಾ ಮನೆಯಲ್ಲೆಲ್ಲ ಫ್ಯಾಮಿಲಿ? ತಂಗಿ, ತಮ್ಮ ಮತ್ತು ನಾನು. ಮದುವೆ ತಾಯಿ ಇದ್ದಾರೆ, ತಂದೆ ತೀರೋದ್ರು. ನೀವು ನಿಮ್ಮ ತಾಯಿ? ತಮ್ಮ ಇದ್ದಾನೆ. ಅವನೇನು ಮಾಡ್ತಾರೆ? ಕೆಲಸ ಪೇಂಟಿಂಗ್ ಎಲ್ಲ ಕೆಲಸ ಮಾಡ್ತಾರೆ ಕಾರ್ಕಳದಲ್ಲೇ? ಹಾಂ ಹಾಂ. ತಂಗಿ ಗಂಡ ತೀರಿ ನಮ್ಮ ಮದುವೆ ಓಕೆ. ಅವ್ರದ್ದು ಹಸ್ಬೆಂಡ್ ತೀರೋದು ಮತ್ತು 2ನೇ ಮದುವೆ ಆದರು. ಸೂಪರ್. ಹಾಂ ಹಾಂ. ಈಗ ಈ ಥರದ್ದು ಕ್ಲಾಸಸ್ ನೀವು ಕೂತಿರೋದು ಇದೆ ಮೊದಲು? ಅಲ್ಲಿ ಬೆಂಗಳೂರಲ್ಲಿ ಬಂದೆ. ಓಕೆ. ಇದು ಫಸ್ಟ್. ಈಗ ನೀವು ಜಾಯ್ನ್ ಆಗಿ ಎಷ್ಟು ದಿನ ಆಯಿತು ಕಂಪನಿಯಲ್ಲಿ? 1 ವರ್ಷ ಆಯಿತಾ? ಓಕೆ. ಟೀಮ್ ಡೆವಲಪ್ ಆಗ್ತಾ ಇಲ್ಲ? ಇಲ್ಲ, ಡೆವಲಪ್ ಆಗ್ತಾ ಇಲ್ಲ. ನೀವು ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದೀರಾ? ಹಾಂ, ಅಪ್ರೋಚ್ ಮಾಡ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ? ಮೀಟಿಂಗು ಫಂಕ್ಷನ್ ಹೋದಾಗ ಚೆನ್ನಾಗಿ ಅನಿಸುತ್ತೆ, ಆಮೇಲೆ 2 ದಿನ ಆದ್ಮೇಲೆ ಇವೆಲ್ಲ ನಮ್ಮಂತರಿಗೆಲ್ಲ ಅನಿಸ್ಬಿಡುತ್ತೆ ಅಲ್ಲ? ನಿರಾಸೆ ಆಗ್ಬಿಡುತ್ತೆ ಅಲ್ಲಿ ಜನಗಳು ಮಾತಾಡೋದು.
ಎಲೆಕ್ಟ್ರಿಕಲ್ ವರ್ಕಿಗೆ ನಾನು ಹೆಚ್ಚಿಗೆ ಸಮಯ ಕೊಡಬೇಕಾಗುತ್ತೆ. ಟೈಮ್ ಇದೇ ಚೆನ್ನಾಗಿದೆಲ್ಲ, ಕರೆದ್ಕೊಳ್ಳೆ ಕರೀತಾರೆ, ದುಡ್ಡು ಕೊಡ್ತಾರೆ, ಮುಗಿದ್ಬಿಡ್ತು. ಅದ್ರ ಬಗ್ಗೆ ಯಾಕೆ ಜನರಿಗೆಲ್ಲ ಮೀಟ್ ಆಗಬೇಕು, ಅವ್ರು ಅಂದಿದ್ದೆಲ್ಲ ಅನಿಸ್ಕೋಬೇಕು ಅಂತ ಅನಿಸ್ಬಿಡುತ್ತೆ ಅಲ್ಲ, ಸಾಕಾಗ್ಬಿಡುತ್ತೆ. ಕೂತ್ಬಿಡಿ ಮೇಡಮ್, ನಿಮ್ಮದು ಪರಿಚಯ ಇದೆ ಬಿಡಿ. ಓಕೆ, ನಿಮ್ಮದು ಪರಿಚಯ ಇದೆ. ಇನ್ನು ಇವರೆಲ್ಲ ಹಳೆ ಸ್ಟೂಡೆಂಟ್ಸೇ. ಸುಶಾಂತ್ ಅವ್ರ ಪರಿಚಯ ಇದೆ. ಇವರು ಝೂಮ್ ಮೀಟಿಂಗ್ ಬಂದಿದ್ದಿಲ್ಲ, ಅದಕ್ಕೆ ಇವ್ರ ಬಗ್ಗೆ ಕೇಳ್ಕೊಂಡೆ ಯಾಕೆ ಏನು ಅಂತಂದೇಳಿ. ಫೈನ್. ಸೊ ಎಲ್ಲರೂ ಎದ್ದು ನಿಂತ್ಕೊಂತೀರಾ ಒಂದೆರಡು ಫ್ರಂಟಲ್ಲಿ.